ವಯನಾಡಿನಿಂದ ನಾವು ಪಾಠ ಕಲಿಯೋದು ಏನಾದರೂ ಇದೆಯಾ? ವಯನಾಡಿನ ಕಂಟಕ ಕರುನಾಡಿಗೂ ಆಗಮಿಸುತ್ತಾ? ಯಾಕೆ ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತು, ಆಗಲ್ಲ ಅಂತ ಹೇಳಕ್ ಯಾವ ಗ್ಯಾರಂಟಿನೂ ಕೊಡಕ್ಕಾಗಲ್ಲ. ಇವತ್ತು ವಯನಾಡಲ್ಲಿ ಆಯ್ತಲ್ಲ, ಅದು ಕರ್ನಾಟಕದಲ್ಲಿ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ? ನಾ ಹೇಳ್ತಾ ಇಲ್ಲ, 2011ರಲ್ಲಿ ಬಹಳ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ ಇದನ್ನ. ಮಾಧವ ಗಾಡ್ಗೀಳ್ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರ. ಏನ್ ಮಾಡಿದ್ರು ಗೊತ್ತಾ ಮಾಧವ ಗಾಡ್ಗೀಳ್ ಅವರು? ಸುಮಾರು 13-14 ಜನನ ಒಟ್ಟಾಕೊಂಡು ಪಶ್ಚಿಮ ಘಟ್ಟಗಳನ್ನ ಒಂದು 40-50 ಬಾರಿ ಸರ್ವೆ ಮಾಡಿದ್ರು. 5 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಏನಿದೆಯಲ್ಲ, ಆ 5 ರಾಜ್ಯಗಳ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಡೀಟೇಲ್ ಕಲೆಕ್ಟ್ ಮಾಡಿ, ಸಾರ್ವಜನಿಕ ಸಂಸ್ಥೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೆಲ್ಲ ಮಾಡಿದ್ರು ಅವರು. ಆ ನಂತರ ಕೂಡ ಕಸ್ತೂರಿ ರಂಗನ್ ವರದಿ ಬಂತು, ಅದೂ ಅದನ್ನೇ ಹೇಳ್ತು. ಮಾಧವ ಗಾಡ್ಗೀಳ್ ವರದಿ ಏನ್ ಹೇಳ್ತಾ ಅದನ್ನೇ ಹೇಳ್ತು. ಇವರೆಲ್ಲರೂ ಹೇಳ್ತಾ ಇರೋದು ಒಂದೇ, ಅಕ್ರಮ ಚಟುವಟಿಕೆಗಳನ್ನ ನಿಲ್ಲಿಸಿ, ಸಹ್ಯಾದ್ರಿ ತಪ್ಪಲಿಗೆ ಸಂಚಕಾರ ತರಬೇಡಿ, ಇಲ್ಲ ಅಂದ್ರೆ ಕರ್ನಾಟಕದಲ್ಲೂ ಗುಡ್ಡ ಕುಸಿತ ಆಗತ್ತೆ ಅಂತ. ಹಾಗಾದ್ರೆ ಕರ್ನಾಟಕದ ಪರಿಸ್ಥಿತಿ ಏನಿದೆ ಈ ಕ್ಷಣ? 2011ರ ಮಾಧವ ಗಾಡ್ಗೀಳ್ ವರದಿ ನಿಜ ಆಗೋ ಭೀತಿ ಕರ್ನಾಟಕವನ್ನು ಕಾಡ್ತಾ ಇದೆಯಾ? ನೋಡಿ. ಊರಿ ಕಡೆ ಈಗ ಸದ್ಯಕ್ಕೆ ನೋಡಿ ಮಾಡಿ ಸಹ್ಯಾದ್ರಿಗೆ ಸಂಚಕಾರ, ಪಶ್ಚಿಮ ಘಟ್ಟಕ್ಕೆ ಕಂಟಕ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾವಿನ ಆರ್ತನಾದ ಮುಗಿಲು ಮುಟ್ಟಿದೆ. ಇದೀಗ ಕರುನಾಡಿಗೂ ವಯನಾಡಿನ ಆತಂಕ ಎದುರಾಗಿದ್ದು, ಪಶ್ಚಿಮ ಘಟ್ಟದಲ್ಲಿ ಸಾಲು ಸಾಲು ಭೂಕುಸಿತ ಜನರ ನಿದ್ದೆಗೆಡಿಸಿದೆ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ ಶುರುವಾಗಿದೆ. ವಾರದ ಅಂತರದಲ್ಲಿ 5ನೇ ಬಾರಿ ಗುಡ್ಡ ಕುಸಿತ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ವಾರದ ಅಂತರದಲ್ಲಿ 5ನೇ ಬಾರಿಗೆ ಗುಡ್ಡ ಕುಸಿದಿದೆ. ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದ್ದು, ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 5ನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಸುಮಾರು ಬೆಳಿಗ್ಗೆಯಿಂದ ಎಲ್ಲ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ನೋಡಬಹುದಾಗಿದೆ. ಇವೆಲ್ಲವೂ ಕೂಡ ಶಿರಾಡಿ ಘಾಟ್ ಮೂಲಕ ಮಂಗಳೂರು ಮಾರ್ಗವಾಗಿ ಸಂಚರಿಸಲಿಕ್ಕೆ ಅನುವಾಗಿ ನಿಂತಹ ಲಾರಿಗಳಾಗಿದೆ. ಮಳೆಯಲ್ಲೇ ಗುಡ್ಡ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮಳೆಯಲ್ಲೇ ಸಕಲೇಶಪುರದ ಎಡ್ಕುಮರಿ ಬಳಿ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇವತ್ತಿಂದ ಆಗಸ್ಟ್ 5ನೇ ತಾರೀಕುವರೆಗೂ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ನಡೀತಾ ಇರೋ ಫರ್ನಿಚರ್ 9 ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಚಾಲನೆ ನೀಡಲಾಯಿತು. ನಟ ಅನಿರುದ್ಧ ದೀಪ ಬೆಳಗಿಸೋ ಮುಖಾಂತರ ಎಕ್ಸ್ಪೋಗೆ ಚಾಲನೆ ನೀಡಿದ್ರು. ಎಕ್ಸ್ಪೋನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮಳಿಗೆಗಳು ಭಾಗಿಯಾಗಿದ್ದು, ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವಿವಿಧ ರೀತಿಯ ಫರ್ನಿಚರ್ 9 ಕುಷನ್ಗಳು, ಟೀಪಾಯ್, ಕುರ್ಚಿಗಳನ್ನ ಹೊಸ ವಿನ್ಯಾಸದೊಂದಿಗೆ ಡಿಸ್ಕೌಂಟ್ ದರದಲ್ಲಿ ಗ್ರಾಹಕರಿಗೆ ಸಿಗುವ ಹಾಗೆ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡದ ಕನ್ಸಲ್ಟಿಂಗ್ ಎಡಿಟರ್ ಜಯಪ್ರಕಾಶ್ ಶೆಟ್ಟಿ ಕೂಡ ಭಾಗಿಯಾಗಿದ್ರು. ಇಲ್ಲಿ ಬಂದಾದ ಮೇಲೆ ಸಾಕಷ್ಟು ಜಾಗಗಳಿಂದ ಇವರುಗಳು ಬಂದಿದ್ದಾರೆ.
ಸೋಫಾ ಸೆಟ್ಸ್ಗಳು, ಡೈನಿಂಗ್ ಸೆಟ್ಸ್ಗಳು, ಸಾಕಷ್ಟು ಬೇರೆ ಬೇರೆ ಫರ್ನಿಚರ್ ಸೆಟ್ಸ್ಗಳು, ಅದರ ಜೊತೆಗೆ ಮನೆಗೆ ಉಪಯೋಗ ಆಗುವಂಥ ಸಾಕಷ್ಟು ವಿಷಯಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಇದನ್ನು ನೋಡ್ತಿರ್ಬೇಕಾದ್ರೆ ಬಹಳ ಸಂತೋಷ ಆಯಿತು. ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಪ್ರದರ್ಶನಕ್ಕೆ ಬಂದು ನೋಡಿ ಇದನ್ನು ಖರೀದಿಸಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ಬಂದರೆ ಖಂಡಿತವಾಗ್ಲೂ ತಾವು ಖರೀದಿಸ್ತೀರಾ, ಅದರಲ್ಲಿ ಸಂಶಯನೇ ಇಲ್ಲ. ಬನ್ನಿ ನೋಡಿ. ಜೊತೆಗೆ ರಿಪಬ್ಲಿಕ್ ವಾಹಿನಿ ಅವರ ಈ ಒಂದು ಪ್ರಯತ್ನ ಏನಿದೆ, ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಹೀಗೆ ಇಲ್ಲಿ ಬಂದ ರೈಟ್, ದರ್ಶನ್ ಕುರಿತಾದ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ, ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಸಾಕ್ಷ್ಯಗಳು ದರ್ಶನ್ ವಿರುದ್ಧ ಸಿಕ್ಕಿರ್ತಕ್ಕಂಥದ್ದು. ಯಾವುದನ್ನು ಮುಚ್ಚಿಡಕ್ಕಾಗಲ್ಲ ರೀ. ಎಷ್ಟೇ ಪ್ರಭಾವಶಾಲಿ ಆಗಿರಲಿ ಅಥವಾ ಎಷ್ಟೇ ನಾನು ದೊಡ್ಡ ಮನುಷ್ಯ, ನಾನು ಬಹಳ ಇನ್ಫ್ಲೂಯೆನ್ಷಿಯಲ್ಲು, ಯಾವುದನ್ನು ಬೇಕಾದರೂ ಗೆಲ್ಬಲ್ಲೆ, ಈ ಆತ್ಮವಿಶ್ವಾಸ ಮನುಷ್ಯನಿಗೆ ಅದು ಅಂಧವಿಶ್ವಾಸ ಆಗತ್ತೆ. ದರ್ಶನ್ ಕೇಸಲ್ಲಿ ಆಗಿದ್ದು ಅದೇನೆ. ಯಾವ ಸಾಕ್ಷ್ಯ, ಯಾವುದನ್ನು ಕೂಡ, ಯಾವ ಪ್ರಭಾವವನ್ನು ಬಳಸಿ ಯಾವ ಸಾಕ್ಷ್ಯ ನಾಶ ಮಾಡಿದ್ರು ಕೂಡ ಪೊಲೀಸರು ಹೆಂಗಿದ್ದಾರೆ ಅಂದ್ರೆ ಹದ್ದಿನ ಕಣ್ಣು, ಈ ಪಾತಾಳ ಗರಡಿ ಅಂತಾರಲ್ಲ ಹಂಗೆ ಪಾತಾಳ ಗರಡಿ ಹಾಕಿ ಸಾಕ್ಷ್ಯಗಳನ್ನ ಹುಡುಕಿ ತೆಗೆದಿದ್ದಾರೆ. CCTV ಫುಟೇಜಸ್ನ ರಿಟ್ರೈವ್ ಮಾಡಿದ್ದಾರೆ. ಏನಿದೆ ಹಂಗಂದ್ರೆ, ಆ CCTV ಫುಟೇಜ್ಗಳಲ್ಲಿ ದರ್ಶನ್ನ ಲಾಕ್ ಮಾಡಕ್ಕೆ, ಪರ್ಮನೆಂಟ್ ಆಗಿ ಲಾಕ್ ಮಾಡಕ್ಕೆ ಏನೆಲ್ಲ ಬೇಕೋ ಅಂಥ ಬಹಳ ಮುಖ್ಯ ಅಂಶಗಳಿದ್ದಾವೆ ಅಂತ. ಸೊ ಏನೆಲ್ಲ ಇದೆ, CCTV ದೃಶ್ಯಗಳ ರಹಸ್ಯ ಏನು ನೋಡಿ. ಡಿ ಗ್ಯಾಂಗ್ಗೆ CCTV ದೃಶ್ಯಗಳೇ ಸಂಕಷ್ಟನ. ಡಿಲೀಟ್ ಆಗಿದ್ದ CCTV ಫುಟೇಜ್ ರಿಟ್ರೀವ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ CCTV ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ಯೆ ಬಳಿಕ ಆರೋಪಿಗಳು ಎಲ್ಲ ಫುಟೇಜ್ ಅನ್ನ ಡಿಲೀಟ್ ಮಾಡಿದರಂತೆ. ಆದ್ರೆ ಈಗ ಈ ಎಲ್ಲ ಫುಟೇಜ್ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದಾರಂತೆ. ದರ್ಶನ್ ಮನೆಯ CCTV ದೃಶ್ಯಗಳಲ್ಲಿ ಸ್ಫೋಟಕ ರಹಸ್ಯ ಅಡಗಿದೆ. ಇದೀಗ ಇದೆಲ್ಲ ರಿಟ್ರೀವ್ ಆಗಿದ್ದು ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಲಿದೆ. CCTVಯಲ್ಲಿ ಇರೋದೇನು? ರೇಣುಕಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ದರಂತೆ. ಇದೆಲ್ಲವೂ CCTVಯಲ್ಲಿ ಸೆರೆಯಾಗಿದೆ. ಆರೋಪಿಗಳು ಬಂದ ವಾಹನ, ಚಲನವಲನ ಎಲ್ಲವೂ ರೆಕಾರ್ಡ್ ಆಗಿದೆಯಂತೆ. ಇನ್ನು ರೇಣುಕಸ್ವಾಮಿ ಕೊಲೆ ಬಳಿಕ ದರ್ಶನ್ ಮನೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ಆರೋಪಿಗಳು ಚರ್ಚೆ ಮಾಡಿದ್ರಂತೆ. ಸದ್ಯ ಪೊಲೀಸರು ಇದನ್ನ ರಿಟ್ರೀವ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಿಷ್ಟು ಏನು ಅಲ್ಲ, ಇನ್ನು ಮುಂದಿದೆಯಲ್ಲ ಅದು ನಿಜವಾದ ಮಾರಿ ಹಬ್ಬ. ಏನಾಗಿದೆ ಗೊತ್ತಾ, ಇನ್ನೊಂದಿಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದ್ರೆ ನಾನು, ರೇಣುಕಾ ಸ್ವಾಮಿಗೆ ಇವರು ಪ್ಲಾನ್ ಮಾಡಿ ಆತನನ್ನ ಕೆಡ್ಡಕ್ಕೆ ಬೀಳಿಸ್ಬಿಡ್ತೀವಿ, ಆತ ಪವಿತ್ರ ಗೌಡಂಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದಾನೆ ಅಂತ ಒಂದು ದೊಡ್ಡ ಕೆಡ್ಡ ತೋಡಿದ್ರಲ್ಲ, ಆ ಕೆಡ್ಡದಲ್ಲಿ ಇವರೇ ಬೀಳ್ತಾ ಇದ್ದಾರ ಈಗ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ, ರೇಣುಕಾ ಸ್ವಾಮಿಯ ಮೊಬೈಲ್ನಲ್ಲಿ ಇದ್ದಂಥ ಮೆಸೇಜ್ಗಳು, ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಂಥ ಮೆಸೇಜ್ಗಳು, ವಾಟ್ಸಪ್ಪಲ್ಲಿ ಇದ್ದಂಥ ಮೆಸೇಜ್ಗಳನ್ನ ರಿಟ್ರೈವ್ ಮಾಡಲಾಗ್ತಾ ಇದೆ. ತಂತ್ರಜ್ಞಾನ ಯುಗ, ಯಾವುದು ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಇವತ್ತು ಮೊಬೈಲ್ ಸಿಕ್ಕದೆ ಹೋದ್ರೆ ಏನಾಯ್ತು, ಏನು ಮೆಸೇಜಸ್ ಇದೆಯೋ ರಿಟ್ರೈವ್ ಮಾಡಿದ್ದಾರೆ. ಅದನ್ನ ಏನೆಲ್ಲ ಅಂದ್ರೆ, ಪವಿತ್ರ ಗೌಡ ಏನ್ ರಿಪ್ಲೈ ಮಾಡಿದ್ಲು ಅನ್ನೋದು ಇರುತ್ತೆ, ಇವರು ಅವನನ್ನ ಹೆಂಗ್ ಕೆಡ್ಡಾಕ್ ಬೆಳೆಸಿದ್ರು ಅನ್ನೋದು ಇರುತ್ತೆ. ಸೊ ಎಲ್ಲಾ ವಿಚಾರಗಳು ಬಟಾ ಬಯಲಾಗತ್ತೆ. ಇದು ಕಾಟೇರ್ನಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ತಾ ಇದೆ. ಡೀಟೇಲ್ಸ್ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ. ರೇಣುಕಸ್ವಾಮಿ ವಾಟ್ಸಪ್ ಖಾತೆ ರಿಟ್ರೀವ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ರೇಣುಕಸ್ವಾಮಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದಾರಂತೆ. ಇದೇ ಡಿ ಗ್ಯಾಂಗ್ಗೆ ಕಂಟಕವಾಗಲಿದೆಯಂತೆ. ಹಾಗಾದ್ರೆ ಪೊಲೀಸರಿಗೆ ಸಿಕ್ಕ ಆ ಸಾಕ್ಷ್ಯಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ. ರೇಣುಕಸ್ವಾಮಿ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಕೌಂಟ್ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಎರಡನ್ನ ರಿಟ್ರೀವ್ ಮಾಡಿ ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದಾರಂತೆ. ಅಲ್ಲದೆ ರೇಣುಕಸ್ವಾಮಿ ಎಷ್ಟು ದಿನದಿಂದ ಮೆಸೇಜ್ ಮಾಡ್ತಾ ಇದ್ದ, ಇದಕ್ಕೆ ಪವಿತ್ರ ಗೌಡ ರಿಪ್ಲೈ ಏನು, ಬೇರೆ ಯಾರಿಗೆಲ್ಲ ಹೀಗೆ ರೇಣುಕಸ್ವಾಮಿ ಸಂದೇಶ ಕಳುಹಿಸಿದ್ದ ಅನ್ನೋ ಬಗ್ಗೆ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ.
ಸದ್ಯ ರೇಣುಕಸ್ವಾಮಿ ಪವಿತ್ರ ಗೌಡ ಚಾಟ್ನಲ್ಲಿ ಇರೋದೇನು, ಅಲ್ಲದೆ ರೇಣುಕಸ್ವಾಮಿ ಜೊತೆಗೆ ಯಾರೆಲ್ಲ ಚಾಟ್ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರು ರಿಕವರಿ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.